ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 28ನೇ ಅಧ್ಯಾಯವನ್ನು ಶುರು ಮಾಡೋಣ. ಮಗನ ಜೊತೆಗೆ ಕಳೆದ ಪ್ರತಿಯೊಂದು ಕ್ಷಣ ಆರುಷಿಗೆ ಅದು ತನ್ನ ಬದುಕಿನ ಅವಿಸ್ಮರಣೀಯ ಕ್ಷಣಗಳು ಅನ್ನೋ ಅನಿಸಿಕೆ ಮೂಡಿತ್ತು. ಥ್ಯಾಂಕ್ ಯು ಸೋ ಮಚ್ ಚಂದ್ರ. ನಾನು ನನ್ನದೇ ದುಃಖ, ಬೇಸರ, ಕೆಲಸದ ಟೆನ್ಷನ್ ಅಂತ ಮನೆ ಕಡೆ ಹೆಚ್ಚಿನ ಗಮನ ಕೊಡದೆ ಆದಷ್ಟು ಎಲ್ಲದರಿಂದ ವಿಮುಖವಾಗಿ ಉಳಿತಾ ಇದ್ದೆ. ಚಿಂಟು ಜೊತೆಗಂತೂ ಅಮ್ಮ ಅನ್ನೋ ಬೇಸಿಕ್ ಕರ್ತವ್ಯಗಳನ್ನಷ್ಟೇ ಮಾಡಿ ಕೈ ತುಳ್ಕೊಂಡು ಬಿಡ್ತಿದ್ದೆ. ಇವನಿಗೆ ನಾನೇ ತುತ್ತಿಟ್ಟು ಊಟ ಮಾಡಿಸಿರೋದು ತುಂಬಾ ವಿರಳ. ಇವನು ಸ್ಕೂಲ್ಗೆ ಸೇರಿದ ಮೇಲಂತೂ ತನ್ನೆಲ್ಲ ದಿನಚರಿ ನನ್ನ ಜೊತೆನೇ ಹಂಚ್ಕೊಳ್ಳೋ ತವಕ. ನನಗೋ ನನ್ನದೇ ಕೆಲಸಗಳ ಒತ್ತಡದ ನಡುವೆ ಸ್ಕೂಲ್ ಹೇಗಿತ್ತು ಅಂತ ಕೆಲವೊಮ್ಮೆ ಕೇಳೋದನ್ನೇ ಮರ್ತ್ಬಿಡ್ತೀನಿ. ಚಿಂಟು ನಾನಾಗೆ ಪ್ರಶ್ನೆ ಮಾಡೋವರೆಗೂ ಅವನಾಗೆ ಮನಸ್ಸು ಬಿಚ್ಚಿ ಮಾತಾಡೋದು ಕಡಿಮೆ. ಆದರೂ ಅಮ್ಮ ಅಂದರೆ ಎಷ್ಟು ಪ್ರೀತಿ ಗೊತ್ತಾ ಇವನಿಗೆ. ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ದುಃಖ ಅರ್ಥ ಮಾಡ್ಕೋತಾನೆ. ಹಾಗೆ ನಿಮಗೂ ಥ್ಯಾಂಕ್ಸ್ ಚಂದ್ರ ಫಾರ್ ಎವ್ರಿಥಿಂಗ್. ಆಟೋದಲ್ಲಿ ಮನೆ ದಾರಿ ಹಿಡಿದಿರುವ ಮೂವರ ಮನಸ್ಥಿತಿಯೂ ತಿಳಿಯಾಗಿತ್ತು. ಚಿಂಟು ಆಟಗಳನ್ನಾಡಿ ಜೊತೆಗೆ ಮಾಲ್ನ ಸುತ್ತಾಡಿದ ಕಾರಣ ಹೈರಾಣಾಗಿದ್ದವನು ಹಾಗೆಯೇ ಕೂತ ಭಂಗಿಯಲ್ಲೇ ಓಜಸ್ಗೆ ಒರಗಿ ನಿದ್ರೆಗೆ ಜಾರಿದ್ದ. ಚಂದ್ರ, ನಾನೊಂದು ಸಲಹೆ ಕೊಟ್ಟರೆ ನೀವು ತಪ್ಪು ತಿಳಿಯಲ್ಲ ತಾನೇ? ಆರುಷಿ ಮಾತಿಗೆ ಇಲ್ಲ ಅಂತ ತಲೆ ಆಡಿಸ್ದ. ನಿಮ್ಮದೇ ಸ್ವಂತ ಬಿಸ್ನೆಸ್ ಮಾಡೋ ಐಡಿಯಾ ಇದೆ ಅಂತ ಹೇಳಿದ್ರಿ ಅಲ್ವಾ? ಆದರೆ ಅದನ್ನೇನು ಓವರ್ ನೈಟ್ ಶುರು ಮಾಡಲ್ಲ. ಆದರೆ ನಿಮಗೆ ಬಿಸ್ನೆಸ್ ಶುರು ಮಾಡೋದಕ್ಕೆ ಸರ್ಕಾರದಿಂದ ಲೈಸೆನ್ಸ್, ಹಾಗೆ ಆಫೀಸ್ ಬಿಲ್ಡಿಂಗ್, ಸ್ಟಾಫ್ ಇದೆಲ್ಲ ಫೈನಲ್ ಆಗೋವರೆಗೂ ನೀವು ಯಾಕೆ ಬೇರೆ ಕಡೆ ಕೆಲಸಕ್ಕೆ ಟ್ರೈ ಮಾಡಬಾರ್ದು ಎಂದು ಆರುಷಿ ಕೇಳಿದ್ರೆ ಅವಳೆಡೆಗೆ ಕಿರುನಕ್ಕವನು, ಈಗಾಗಲೇ ಮಾಡ್ತಾ ಇದ್ದೀನಲ್ಲ ನಿಮ್ಮ ಬಾಡಿಗಾರ್ಡ್ ಕೆಲಸ ಎಂದು ಹೇಳಿದ್ದ. ಅವನ ಮಾತಿಗೆ ತಲೆ ತಗ್ಗಿಸಿ ಸುಮ್ಮನಾಗಿ ಬಿಟ್ಲು. ವಿಜಯ್ಗೆ ಹೆದರಿ ತಾನು ಓಜಸ್ನ ಬಾಡಿಗಾರ್ಡ್ ಥರ ಉಪಯೋಗಿಸ್ಕೊಳ್ತಾ ಇರೋದು ಎಷ್ಟು ಸರಿ? ಇವರು ಯಾಕೆ ನನಗೋಸ್ಕರ ಇಷ್ಟೆಲ್ಲ ತೊಂದರೆ ತೆಗೆದುಕೋಬೇಕು? ಚಿಂತಿಸುತ್ತಾ ಇದ್ದವಳಿಗೆ ತನ್ನ ನಡವಳಿಕೆ ತಪ್ಪು ಅನ್ನೋ ಅನಿಸಿಕೆ ಮೂಡಿತ್ತು. ನಾಳೆಯಿಂದ ಓಜಸ್ ಸಹಾಯನ ಪಡಿಬಾರ್ದು. 2 ವರ್ಷದಿಂದ ನಾನೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತಾ ಧೈರ್ಯವಾಗಿ ಇದ್ದೆ ತಾನೇ. ಅದೇ ಇವರ ಪರಿಚಯ ಆಯಿತು ಅಂದ ಮಾತ್ರಕ್ಕೆ ಶಾಶ್ವತ್ಗೆ ಹೆದರಿ ಇವ್ರ ಬೆನ್ನ ಹಿಂದೆ ಅವಿತ್ಕೊಳ್ಳೋದು ಎಷ್ಟು ಸರಿ? ಇದರ ಬದಲು ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಆಫೀಸ್ ಬಳಿ ಇರೋ ಸಿಗ್ನಲ್ನಲ್ಲಿ ನಾನು ಆ ದುಷ್ಟನನ್ನು ನೋಡಿದೆ ಅಂತ ಹೇಳಿದ್ರೆ ಅವರು CCTV ಕ್ಯಾಮ್ರಾ ಚೆಕ್ ಮಾಡಿ ಅವನ ಬಗ್ಗೆ ಮಾಹಿತಿ ಕಲೆ ಹಾಕಬಹುದು. ಆಗ ಅವನನ್ನು ಹುಡುಕಿ ಬಂಧಿಸೋದಕ್ಕೆ ಅವ್ರಿಗೆ ಸಹಾಯ ಆಗಬಹುದು. ತನ್ನ ಯೋಚನೆಯಲ್ಲೇ ಮುಳುಗಿ ಹೋಗಿದ್ದ ಆರುಷಿನ ಕೂಗಿ ಎಚ್ಚರಿಸಿದ ಓಜಸ್, ಮನೆ ಬಂತು ಆರು, ಯಾಕೆ ಆಟೋಯಿಂದ ಇಳಿಯೋದಕ್ಕೆ ಮನಸ್ಸಿಲ್ವಾ? ನಗುತ್ತಾ ಕೇಳಿದ್ರೆ, ಸಾರಿ ಚಂದ್ರ, ಅದು ಏನೋ ಯೋಚನೆ ಮಾಡ್ತಾ ಇದ್ದೆ ಎಂದು ಹೇಳಿ ಆಟೋಯಿಂದ ಇಳಿದವಳು ಓಜಸ್ ಭುಜದ ಮೇಲೆ ತಲೆ ಇರಿಸಿ ನಿದ್ದೆ ಮಾಡ್ತಾ ಇದ್ದ ಚಿಂಟುನ ತನ್ನ ತೋಳುಗಳಲ್ಲೇ ಎತ್ಕೊಂಡು ಲಿಫ್ಟ್ ಕಡೆ ಬಂದವಳ ಹಿಂದೆಯೇ ಹೆಜ್ಜೆ ಹಾಕಿದ್ದ. ಚಿಂಟುನ ನಾನೇ ಮನೆವರೆಗೂ ಎತ್ಕೊಂಡು ಬರ್ತಾ ಇದ್ದೆ ಅಂತ ಹೇಳಿದ್ರೆ ಅವನೆಡೆಗೆ ಔಪಚಾರಿಕ ನಗೆ ಬೀರಿ, ಇಟ್ಸ್ ಓಕೆ ಚಂದ್ರ, ಇನ್ನೂ ಎಷ್ಟು ಅಂತ ನಮಗಾಗಿ ತೊಂದರೆ ತಗೊಳ್ತೀರಾ ಎಂದು ಹೇಳಿ ಮನೆ ಬಾಗಿಲಿಗೆ ಬರುತ್ತಲೇ ಥ್ಯಾಂಕ್ಸ್ ಒನ್ಸ್ ಅಗೇನ್ ಅಂತ ಹೇಳಿ ಜಲಜ ಅವರು ಬಾಗಿಲು ತೆರೆಯುತ್ತಲೇ ಒಳಗೆ ನಡೆದು ಬಿಟ್ಲು. ಓಜಸ್ ತಲೆ ಕೆರ್ಕೊಂಡು, ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ ಅಂತ ಬಲವಂತ ಮಾಡ್ತಾರೇನೋ ಅಂದ್ಕೊಂಡೆ, ಇದೇನು ಕ್ಯೂಟಿ ಸೀದಾ ಹೋಗೇ ಬಿಟ್ರು ಹೇಳಿಕೊಂಡು ತನ್ನ ಮನೆಯತ್ತ ಹೆಜ್ಜೆ ಹಾಕಿದ್ದ. ಮನೆಗೆ ಯಾರೋ ಅತಿಥಿಗಳು ಬಂದಿರುವುದನ್ನು ಗಮನಿಸಿ, ಈಗ ಮನೆಯೊಳಗೆ ಹೋಗೋ ಬದಲು ಬೇರೆ ಎಲ್ಲಿಗಾದರೂ ಹೋಗ್ಬಿಡ್ಲಾ ಅಂತ ಯೋಚಿಸುವ ಹೊತ್ತಿಗೆ ಶಾರದಮ್ಮ ಮನೆ ಬಾಗಿಲಿಗೆ ಮಗ ಬಂದಿರೋದನ್ನು ಕಂಡು, ಓಜು ಬಾರಪ್ಪ ಒಳಗೆ ಅಂತ ಕರೆದ್ರೆ ಈಗ ವಿಧಿ ಇಲ್ಲದೆ ಸೋತ ಹೆಜ್ಜೆಗಳನ್ನು ಹಾಕ್ತಾ ಮನೆಯೊಳಗೆ ಹೋಗಿ ನೋಡಲು ನಿತಿನ್ ಅಪ್ಪ ಅಮ್ಮ ಅವರ ಮಗನ ಮದುವೆಗೆ ಆಹ್ವಾನ ಪತ್ರಿಕೆ ನೀಡೋದಕ್ಕೆ ಅಂತ ಬಂದಿದ್ದರು. ಎಲ್ಲ ಇವನ ನನ್ನನ್ನು ಕಂಪ್ನಿಯಿಂದ ತೆಗೆದುಹಾಕಿ ಇನ್ಮೇಲೆ ನಮ್ಮ ಮಧ್ಯೆ ಯಾವ ಸ್ನೇಹ ಬೇಡ, ಮಣ್ಣು ಬೇಡ ಅಂತ ಹೇಳಿ ಈಗ ಇವ್ರ ಅಪ್ಪ ಅಮ್ಮನ್ನ ನನ್ನ ಮನೆಗೆ ಕಳಿಸಿದಾನಾ? ಈಗ ಯಾವ ಸಂಬಂಧ ಇಟ್ಕೊಂಡು ಇವ್ರು ನಮ್ಮನೆಗೆ ಬಂದಿದ್ದಾರೆ? ಅವರೆಡೆಗೆ ಅಸಡ್ಡೆಯ ನೋಟ ಬೀರಿ ಅವರೆದುರಿಗೆ ಕಾಲು ಮೇಲೆ ಕಾಲು ಹಾಕಿ ಕೂತು, ಅಮ್ಮ ಕುಡಿಯೋಕ್ಕೆ ನೀರು ತಂದುಕೊಡು. ಅಬ್ಬಾ, ತುಂಬ ದಿನದ ಮೇಲೆ ಸಿಕ್ಕಾಪಟ್ಟೆ ಸುತ್ತಾಡಿದ್ದು, ಆದರೂ ಎಷ್ಟು ಮಜಾ ಇತ್ತು ಅಂತೀಯಾ? ಚಿಂಟು ಅಂತೂ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ಮೂನ್ ಅಂಕಲ್ ಅಂತ ಮುದ್ದಾಗಿ ಮಾತಾಡಿಕೊಂಡು ಮಾಲ್ ತುಂಬ ಸುತ್ತಿದ್ದು ಅಲ್ಲದೆ ಶಾಪಿಂಗ್ ಆಮೇಲೆ ಗೇಮ್ ಝೋನ್ನಲ್ಲಿ ಸಹ ಸಿಕ್ಕಾಪಟ್ಟೆ ಆಟಗಳನ್ನು ಆಡಿ ಮಜಾ ಮಾಡಿದ್ವಿ ಎಂದು ಹೇಳಿದ. ಮಗ ಹಿರಿಯರ ಎದುರಿಗೆ ಹೀಗೆ ಕೂತ ಭಂಗಿಗೆ ನಂಜಪ್ಪನವರು ಕಣ್ಣಲ್ಲೇ ಸನ್ನೆ ಮಾಡಿ ಸರಿ ಕೂತ್ಕೊಳ್ಳೋ ಅಂದರೆ ಇವನೋ ತನ್ನ ಹುಂಬತನ ಮೆರೆದಿದ್ದ. ಚಿಂಟು ಯಾರು?
ಮುರಳಿಯವರಿಗೆ ಓಜಸ್ ಗುಣದ ಬಗ್ಗೆ ಚೆನ್ನಾಗಿಯೇ ಗೊತ್ತಿದೆ. ಆಗಾಗ ಕುಡಿದು ಇವರ ಮನೆಗೆ ಬಂದು ನಿತಿನ್ ಜೊತೆಗೆ ಉಳ್ಕೊಳ್ತಾ ಇದ್ದದ್ದು ತಿಳಿದಿದೆ. ಅಲ್ಲದೆ ಹುಡುಗಿಯರ ಜೊತೆಗೆ ಇವನ ವರ್ತನೆ ಅಷ್ಟು ಸರಿಯಿಲ್ಲ ಅಂತ ಮಗನಿಂದ ಕೂಡ ಕೇಳಿ ತಿಳ್ಕೊಂಡಿದ್ದಾರಲ್ಲ. ಹಾಗಾಗಿ ಚಿಂಟು ಅನ್ನೋ ಹೆಸರು ಕೇಳಿ ಇದೇನು ಹುಡುಗಿ ಬದಲು ಈ ಸಲ ಯಾವುದೋ ಹುಡುಗನ ಹೆಸರು ಹೇಳ್ತಾ ಇದ್ದನಲ್ಲ ಅನ್ನೋ ಅಚ್ಚರಿಯಲ್ಲಿ ಪ್ರಶ್ನೆ ಮಾಡಿದರು. ನಂಜಪ್ಪನವರೇ ಉತ್ತರಿಸಿದರು. ಚಿಂಟು ನಮ್ಮನೆ ಎದುರು ಮನೇಲಿರೋ ಹುಡುಗ. ಹೆಚ್ಚಂದರೆ 3 ಅಥವಾ 3.5 ವರ್ಷ ಇರಬಹುದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಗು ಅವನು ಎಂದರು. ಬರೀ ಚಿಂಟು ಅಲ್ಲ, ಅವನಮ್ಮ ಸಹ ನನ್ನ ಬೆಸ್ಟ್ ಫ್ರೆಂಡ್, ಚೂಪು ನೋಟ ಬೀರಿ ಹೇಳಿದ್ದ. ಮಗನ ಮಾತು ಕೇಳಿದ ಮೇಲೆಯೇ ನಂಜಪ್ಪ ಹಾಗೂ ಶಾರದಮ್ಮನವರಿಗೆ ನೆನಪಾಗಿದ್ದು ಇವರು ಆರುಷಿ ಸೋದರ ಮಾವ ಅತ್ತೆ ಅಂತ. ಆಗಲೇ ಮಗ ಹೇಳಿದ ಕತೆ ನೆನಪಾಗಿ ಶಾರದಮ್ಮನವರು, ಕಿಶೋರಿಯವರೇ ಏನೇ ಹೇಳಿ, ನೀವು ನಿಮ್ಮ ಯಜಮಾನರು ಆ ಮಗು ಜೀವನ ಹಾಳು ಮಾಡಿ ಇದ್ದು ತಪ್ಪು ಅಂತ ನೇರವಾಗಿ ಹೇಳಿಬಿಟ್ರು. ಮೊದಲೇ ಕಿಶೋರಿಯವರು ಘಟವಾಣಿ ಹೆಂಗಸು, ಇನ್ನು ಶಾರದಾ ಅವರು ಮಾತು ಕೇಳಿ ಸುಮ್ಮನೆ ಉಳಿಯೋದಕ್ಕೆ ಸಾಧ್ಯನಾ? ಏನು ಮಾತಾಡ್ತಾ ಇದ್ದೀರಾ ಶಾರದಾ? ಏನೋ ನನ್ನ ಮಗನ ಫ್ರೆಂಡು ಆ ಓಜಸ್ ಹುಡುಗ ಅಷ್ಟು ಸರಿ ಇಲ್ಲ, ಕುಡುಕ, ಜೊತೆಗೆ ಹೆಣ್ಣು ಬಾಕ ಅಂತ ಗೊತ್ತಿದ್ರೂ ಯಾವುದೇ ಅಸಮಾಧಾನ ತೋರದೆ ಮದುವೆಗೆ ಕರೆಯೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ನಮ್ಮ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ತಿಳ್ಕೊಳ್ದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ಧ್ವನಿ ಏರಿಸಿ ಮಾತನಾಡಿದರು. ನಂಜಪ್ಪನವರಿಗೆ ಆ ಹೆಂಗಸಿನ ನಡವಳಿಕೆಯನ್ನು ಸಹಿಸೋದಕ್ಕೆ ಕಷ್ಟ ಆಗಿತ್ತು. ನೋಡಿಮಾ, ನೀವೇನೋ ರಾಜವಂಶದವರು, ನಾವು ಗತಿ ಇಲ್ಲದವರು ಅನ್ನೋ ಹಾಗೆ ದುರಹಂಕಾರದಲ್ಲಿ ಮಾತನಾಡಬೇಡಿ. ಅಷ್ಟಕ್ಕೂ ನನ್ನ ಹೆಂಡತಿ ಹೇಳಿದ್ರಲ್ಲಿ ತಪ್ಪೇನಿದೆ? ಆರುಷಿ ಅಂತ ಮುದ್ದಾದ ಹುಡುಗಿಗೆ ಮೋಸ ಮಾಡಿ ನಂತರ ಅವರ ತಂದೆ ತಾಯಿನ ಅವಮಾನಿಸಿ ಈಗ ಏನೋ ದೊಡ್ಡ ಮನೆತನ ಅಂತ ಮಾತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ? ನಿಮಗಿಂತ ನಿಮ್ಮ ಯಜಮಾನರಿಗೆ ಛೀಮಾರಿ ಹಾಕಬೇಕು. ಸ್ವಂತ ತಂಗಿ ಮಗಳ ಬಾಳಿಗೆ ಕೊಳ್ಳಿ ಇಡೋ ಕೆಲಸ ಮಾಡಿ ಈಗ ಹೇಗೆ ಮುರಳಿಯವರೇ ಸ್ವಲ್ಪನೂ ನಿಮ್ಮ ತಪ್ಪಿಗೆ ಅಳಕ್ಪಟ್ಕೊಳ್ದೆ ನಿಮ್ಮ ಕುಟುಂಬದವರ ಜೊತೆಗೆ ಆರಾಮಾಗಿದ್ಬಿಟ್ಟಿದ್ದೀರಾ? ಮೊದಲು ನಿಮ್ಮ ಯೋಗ್ಯತೆ ಏನು ಅಂತ ನೋಡಿಕೊಂಡು ಆಮೇಲೆ ಚಂದ್ರನ ಬಗ್ಗೆ ಮಾತಾಡಿ. ಇನ್ನೊಂದು ಸಲ ನನ್ನ ಮಗನ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ನಿಮ್ಮನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ನಿಮ್ಮಂತಹ ನಾಚಿಕೆ ಕೆಟ್ಟ ಜನರ ಬಾಯಿಗೆ ಹೆದರಿ ಮೂಲೆ ಸೇರೋದಕ್ಕೆ ನಾನೇನು ಜಲಜಮ್ಮ ಕುಮಾರಲ್ಲ. ನಮ್ಮೂರಿಗೆ ಬಂದು ಕೇಳಿ, ಶಾನುಭೋಗ ರಂಜಪ್ಪ ಅಂದರೆ ಯಾರು ಅಂತ. ಇಡೀ ಊರೇ ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ಆರಾಧಿಸುತ್ತೆ. ಅಂಥವ್ರ ಮಗನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಾ ಇದ್ದೀರಾ? ಚಂದ್ರ, ಇವತ್ತೇ ಕೊನೆ. ನಿನಗಿನ್ಮೇಲೆ ಇವರ ಸಹವಾಸ ಬೇಕಿಲ್ಲ. ಅದೇನು ಬಿಸ್ನೆಸ್ ಬೇಕೋ ನೀನೊಬ್ಬನೇ ನಿಂತು ಮಾಡು. ಅದೆಷ್ಟೇ ಹೂಡಿಕೆ ಬೇಕೋ ನಾನೇ ಕೊಡ್ತೀನಿ. ಹಣದ ಮದದಲ್ಲಿ ತೇಲಾಡ್ತಾ ಮನುಷ್ಯತ್ವ ಮರ್ತಿರೋ ಇಂಥ ಜನರ ಸಹವಾಸ ನಮಗೆ ಬೇಡ ಎಂದು ಅಬ್ಬರಿಸಿಬಿಟ್ರು. ಆರುಷಿ ತಮ್ಮ ಮಗಳೇ ಆಗಿದ್ರೆ? ಅವಳ ಗತದ ಬಗ್ಗೆ ತಿಳಿದಾಗ್ನಿಂದ ಅದ್ಯಾಕೋ ಅವಳ ಬಗ್ಗೆ ಮರುಗುತ್ತಿದೆ ಇವರ ಮನಸ್ಸು. ಇನ್ನು ಚಿಂಟು, ಅದ್ಯಾರೋ ಮೋಸಗಾರನ ಕೈಗೆ ಸಿಕ್ಕಿ ನಲುಗಿದ ಹುಡುಗಿಯ ಬಾಳ್ಗೆ ಈಗ ಚಿಂಟು ವರವಾಗಿ ಕಂಡ್ರು ಮುಂದೆ ಆ ಮಗುಗೆ ತನ್ನ ಜನ್ಮ ರಹಸ್ಯ ತಿಳಿದು ಬಂದಲ್ಲಿ ಅವನ ಮನಸ್ಥಿತಿ ಹೇಗಿರಬಹುದು? ಯಾಕೋ ಆ ಯೋಚನೆಯೇ ಒಡಲಲ್ಲೆಲ್ಲ ಸಂಕಟ ಎಬ್ಬಿಸಿತ್ತು. ಮಗನ ಸ್ನೇಹಿತ ಅಂತ ಬೆಲೆ ಕೊಟ್ಟು ಬಂದದ್ದಕ್ಕೆ ಸರಿಯಾದ ಮರ್ಯಾದೆ ಸಿಕ್ತು. ಕಿಶೋರಿಯವರು ಮೂಗು ಮುರಿದ್ರೆ ಗಹಗಹಿಸಿ ನಕ್ಕ ಓಜಸ್, ಏನು ಹೇಳಿದ್ದು ನೀವು? ನಾನು ನಿಮ್ಮ ಮಗನ ಫ್ರೆಂಡ್ ಅಂತನಾ? ಮೈ ಫೂಟ್. ವಾರದ ಹಿಂದೆಯೇ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ, ಯಾವ ಸ್ನೇಹ, ಬಿಸ್ನೆಸ್ ಬೇಡ ಅಂತ ನನ್ನ ಮುಖಕ್ಕೆ ಒಂದು ಚೆಕ್ ಬಿಸಾಕಿ ನನ್ನ ಕಂಪನಿಯಿಂದ ನನ್ನನ್ನೇ ಹೊರಗಡೆ ಹಾಕ್ದ ಆ ನಿಮ್ಮ ಸುಪುತ್ರ ನನಗೆ ಹೇಗೆ ಆಂಟಿ ಫ್ರೆಂಡ್ ಆದ? ಅಷ್ಟಕ್ಕೂ ಅವ್ನು ಮಾಡಿರೋ ಆ ಘನ ಕಾರ್ಯದ ಬಗ್ಗೆ ನಿಮ್ಮ ಹತ್ರ ಏನೂ ಹೇಳಿಲ್ವಾ? ಹೇಗೆ ಸಾಧ್ಯ? ಎಷ್ಟೇ ಆಗಲಿ ಅಪ್ಪ ಅಮ್ಮನ ಮುದ್ದಿನ ಕೂಸಲ್ವಾ ಅವನು. ಅದಕ್ಕೆ ತಾನೇ ಹಿಂದೆ ಮುಂದೆ ಯೋಚಿಸದೆ ಆ ಸೈಕೋ ಗೌತಮಿನ ಮದುವೆ ಆಗಿ ನರಕಕ್ಕೆ ಫ್ರೀ ಎಂಟ್ರಿ ತಗೊಳ್ಳೋದಕ್ಕೆ ರೆಡಿ ಇರೋದು ಅಂತ ಹೇಳಿದ್ರೆ ಅಲ್ಲಿದ್ದವರೆಲ್ಲ ಶಾಕ್ ಆದರು. ಚಂದ್ರ, ಇಷ್ಟು ದೊಡ್ಡ ವಿಚಾರ ನನ್ನಿಂದ ಮುಚ್ಚಿಟ್ಟಿದ್ಯಾ? ನಂಜಪ್ಪನವರು ಕೇಳಿದರೆ ಎದ್ದು ನಿಂತು ಕೀಸೆಯೊಳಗೆ ಕೈ ತೂರಿಸಿದವನು, ನಿಮಗೆ ಬೇಸರ ಆಗದೆ ಇರಲಿ ಅಂತ ವಿಷಯ ಮುಚ್ಚಿಟ್ಟಿದ್ದೆ ಅಷ್ಟೇ. ಆದರೆ ಈಗ ನಿಜ ಹೇಳ್ತೀನಿ ಕೇಳಿ. ಆ ಕಂಪನಿಯಿಂದ ನನ್ನ ಹೊರ ಹಾಕಿದ ನಿತಿನ್ ಅದೇನು ಸಾಧನೆ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಇನ್ನೊಂದು ವರ್ಷ ಅಪ್ಪ, ಅವನ ಬಿಸ್ನೆಸ್ ನೆಲಕ್ಕೆ ಹಚ್ಚಲಿಲ್ಲ ಅಂದರೆ ನಾನು ನಿಮ್ಮ ಮಗ ಓಜಸ್ ಚಂದ್ರನೇ ಅಲ್ಲ. ಅಂಕಲ್, ಆಂಟಿ, ನೀವಿನ್ನ ಹೊರಡಬಹುದು. ಹಾಗೆ ಟೇಬಲ್ ಮೇಲಿರೋ ನಿಮ್ಮ ಮಗನ ಮದುವೆ ಕಾರ್ಡ್ನ ಎತ್ಕೊಂಡು ಹೋಗಿ. ಸ್ವಂತದವರಿಗೆ ಆಗದ ನಿಮ್ಮಂಥ ಜನರ ಸಹವಾಸ ನನಗೂ ಬೇಡ ಎಂದು ಹೇಳಿ ಮನೆ ಬಾಗಿಲ ಕಡೆಗೆ ಕೈ ತೋರಿದ್ರೆ ಮುರಳಿಯವರು ಪೆಚ್ಚು ಮುಖ ಮಾಡಿಕೊಂಡು ಕ್ಷಮಿಸಿ ಅಂತ ಹೇಳಿ ಮನೆ ಹೊರಗೆ ನಡೆದು ಬಿಟ್ಟರೆ ಕಿಶೋರಿಯವರು ಬುಸುಗುಡುತ್ತಾ ಮನೆ ಹೊರಗೆ ನಡೆದವರು ಕಾರಿಡಾರ್ನಲ್ಲಿ ನಿಂತು ಸುತ್ತಲೂ ಕಣ್ಣಾಡಿಸಿ, ಇಂಥ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಅದು ಹೇಗೆ ನಿಮ್ಮ ತಂಗಿ ಮನೆಯವರು ಬಂದು ನೆಲೆಸಿದ್ರು?
ಆ ಆರುಷಿ ಜೀವನದಲ್ಲಿ ಸೋತು ಹೋದ್ಮೇಲೆ ನಿಮ್ಮ ತಂಗಿ ಮನೆಯವರು ಯಾರಿಗೂ ಮುಖ ತೋರಿಸದೆ ಕಣ್ಮರೆ ಆದ ರೀತಿಯಿಂದ ನಾನೇನೋ ಅವರು ಯಾವುದೋ ಕೆರೆನೋ ಬಾವಿನೋ ನೋಡ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ. ಆದರೆ ಅವರು ಇಲ್ಲಿಗೆ ಶಿಫ್ಟ್ ಆಗಿದ್ದಾರಾ? ಅಪಾರ್ಟ್ಮೆಂಟ್ ಒಳಗೆ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್, ಪಾರ್ಟಿ ಹಾಲ್, ಅಲ್ಲದೆ ಶಾಪಿಂಗ್ ಮಳಿಗೆಗಳು, ಕಾಫಿ ಶಾಪ್, ಪಾರ್ಕ್, ಆಂಪಿ ಥಿಯೇಟರ್, ಡಾಕ್ಟರ್ ಕ್ಲಿನಿಕ್ ಎಲ್ಲನೂ ಇದೆ. ಹೇಗ್ರಿ ಇಂಥ ಸುಸಜ್ಜಿತ ಕಟ್ಟಡದಲ್ಲಿ ಇರೋ ಈ ದುಬಾರಿ ಫ್ಲ್ಯಾಟ್ಗೆ ನಿಮ್ಮ ತಂಗಿ ಬಂದು ನೆಲೆಸಿದ್ಲೋ? ಆರುಷಿ ಮದುವೆ ಆದಾಗ ನೆನಪಿಸ್ಕೊಳ್ಳಿ, ಆ ಮುರುಕಲು ಮನೆಯಲ್ಲಿ ಅಳಸಲು ಬಟ್ಟೆಗಳನ್ನು ಹಾಕ್ಕೊಂಡು ವಾಸ ಆಗಿದ್ರು. ಅಂಥದ್ರಲ್ಲಿ ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಅಂದರೆ ನನಗ್ಯಾಕೋ ಓಜಸ್ ಹೇಳಿದ್ದು ಸುಳ್ಳು ಅನ್ನಿಸ್ತಿದೆ. ಯಾವುದಕ್ಕೂ ಬನ್ನಿ, ಒಂದು ಸಲ ನನಗೆ ಬಂದಿರೋ ಅನುಮಾನನ ಬಗೆಹರಿಸ್ಕೊಂಡು ಹೋಗೋಣ ಎಂದು ಮುರಳಿ ಅವರ ನಿರಾಕರಣೆಯನ್ನು ಲೆಕ್ಕಿಸದೆ ಓಜಸ್ ಮನೆಯ ಎದುರು ಮನೆಯ ಬಾಗಿಲ ಕಾಲಿಂಗ್ ಬೆಲ್ ಒತ್ತಿ ಕುತೂಹಲದಲ್ಲಿ ಯಾರು ಡೋರ್ ತೆಗಿತಾರೆ ಅಂತ ಹಾತೊರೆಯುತ್ತಾ ನಿಂತರು. ನಿದ್ರೆಗೆ ಜಾರಿದ್ದ ಚಿಂಟುನ ಮನೆಗೆ ಕರೆತರುತ್ತಲೇ ರೂಮಿಗೆ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ್ದ ಆರುಷಿ ಅವನ ಶೂಸ್ ಕಳಚಿ ಹುದಿಕೆ ಒದಿಸಿ ಹೊರಬಂದವಳು ತನ್ನ ತಂದೆ ತಾಯಿಗೆ ಇಂದು ಚಿಂಟು ಮಾಲ್ನಲ್ಲಿದ್ದ ರೈಡ್ಸ್ಗಳನ್ನೆಲ್ಲ ಆಟ ಆಡುವಾಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ದ ಅಂತ ಹೇಳಿ ತನ್ನ ಮೊಬೈಲ್ನಲ್ಲಿದ್ದ ಫೋಟೋ ವಿಡಿಯೋಗಳನ್ನೆಲ್ಲ ತೋರಿಸ್ತಾ ಇದ್ದರೆ ಕುಮಾರ್ ಮತ್ತು ಜಲಜಾ ಇಬ್ಬರ ಕಂಗಳು ತುಂಬಿಕೊಂಡಿತ್ತು. ತಾವು ಸ್ವಲ್ಪ ತಾಳ್ಮೆ ತಗೊಂಡು ಒಳ್ಳೆ ಹುಡುಗನಿಗೆ ಮಗಳನ್ನು ಧಾರೆ ಎರೆದುಕೊಟ್ಟಿದ್ರೆ ಇಂಥ ಸಂತೋಷದ ಕ್ಷಣಗಳು ಸದಾಕಾಲ ಮಗಳ ಜೀವನದಲ್ಲಿ ಇರ್ತಾ ಇದ್ವು ಅನ್ನೋ ಅನಿಸಿಕೆ ನಿರಂತರವಾಗಿ ಅವರ ಮನಸ್ಸನ್ನು ಇರಿಯುತ್ತಾ ಇದ್ವು. ಅಪ್ಪ ಅಮ್ಮನ ಇಳಿಮುಖ ಕಂಡು ಅವರಿಬ್ಬರ ಮಧ್ಯೆ ಕೂತು ಕೈಗಳನ್ನು ಬೆಸೆದು, ಈಗೇನಾಗಿದೆ ಅಂತ ಇಷ್ಟೊಂದು ದುಃಖ ಪಡ್ತಾ ಇದ್ದೀರಾ? ನಿಜ ಹೇಳಬೇಕು ಅಂದರೆ ನಾನು ಅದೃಷ್ಟವಂತೆ. ಅವನ್ಯಾರೋ ಒಬ್ಬ ಶಾಶ್ವತ್ ನನ್ನ ಬದುಕಿಗೆ ಬಂದು ನನ್ನ ಜೀವನ ಹಾಳು ಮಾಡಿದರೂ ಅವನು ಎಣಿಸಿದಂತೆ ನನ್ನನ್ನು ಯಾವುದೋ ಅರಬ್ ದೇಶಕ್ಕೆ ಮಾರಾಟ ಮಾಡೋಕ್ಕಾಗಲಿಲ್ಲ. ಅಪ್ಪ, ಯು ಆರ್ ಎ ಟ್ರೂ ಹೀರೋ. ಮಗಳು ಕಾಣಿಸ್ತಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಕೂರದೆ ಪೊಲೀಸ್ನವರ ಮೇಲೆ ಒತ್ತಡ ಹಾಕಿ ನನ್ನ ಹುಡುಕಿಸಿ ನನ್ನನ್ನು ಆ ನರಕದಿಂದ ಮುಕ್ತಿಗೊಳಿಸಿದ್ರಿ. ನಿಜ ಹೇಳಬೇಕಂದ್ರೆ ಆ ಕರಾಳ ದಿನಗಳ ನೆನಪುಗಳು ನನ್ನನ್ನು ಕೆಲವೊಮ್ಮೆ ಈಗಲೂ ಕಾಡುತ್ತೆ. ಏನು ಮಾಡೋದು, ಆ ದಿನಗಳಲ್ಲಿ ನಾನು ಅನುಭವಿಸಿದ ನರಕನ ಕೆಟ್ಟ ಕನಸು ಅಂತ ಮರೆತು ಬಿಡೋದು ಅಷ್ಟು ಸುಲಭ ಅಲ್ವಾ? ಆದರೆ ನನ್ನ ಜೊತೆಗೆ ನೀವು ಅಮ್ಮ ನಿಂತು ಈ ಸುಂದರವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಎಷ್ಟೋ ಹೆಣ್ಮಕ್ಳಿಗೆ ತವರಿನ ಸಪೋರ್ಟ್ ಇಲ್ಲದೆ ಒಂಟಿಯಾಗಿ ಬದುಕು ಕಟ್ಕೊಳ್ತಾ ಹೆಣ್ಗಾಡ್ತಾ ಪ್ರತಿ ಕ್ಷಣವನ್ನು ನೋವಿನಲ್ಲೇ ಕಳೀತಿರ್ತಾರೆ. ಇಂಥವ್ರ ಮಧ್ಯೆ ನನ್ನ ಬದುಕು ಅದೆಷ್ಟೋ ಬೆಟರ್ ಇದೆ. ನನ್ನನ್ನು ಇಷ್ಟೊಂದು ಪ್ರೀತಿಸೋ ಅಪ್ಪ ಅಮ್ಮ ಅಲ್ಲದೆ ನನ್ನನ್ನೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡಿರೋ ನನ್ನ ಕಂದ ಚಿಂಟು, ಇನ್ನೇನು ಬೇಕು ಈ ಬಾಳಿಗೆ ಎಂದು ಹೇಳಿ ತನ್ನ ತಂದೆಯ ಭುಜಕ್ಕೆ ಒರಗಿದ ಆರುಷಿ ಕಣ್ಣಲ್ಲಿ ಕಂಬನಿ ತೆಳುವಾಗಿ ಪಸರಿಸಿದ್ರೂ ಅದು ನೋವಿಗೆ ಅಲ್ಲದೆ ಸಮಾಧಾನದ ಕುರುಹಾಗಿತ್ತು. ಮಗಳ ನೆತ್ತಿಯನ್ನು ಆಪ್ಯಾಯತೆಯಿಂದ ಸವರಿದ ಕುಮಾರ್, ನಾನು ನಿನ್ನಮ್ಮ ಮಾಡಿರೋ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ ಅನುಭವಿಸೋಕೆ ಆಗಿಲ್ಲ ಅಂದರೆ ನಿನ್ನ ಕಷ್ಟ ಸುಖಕ್ಕೆ ಜೊತೆಯಾಗಿ ನಿಂತು ಮಾಡಿರೋ ಪಾಪನ ಸ್ವಲ್ಪ ಆದರೂ ಕಳ್ಕೊಳ್ಳೋ ಸಾಧ್ಯತೆ ಇದೆಯಾ ಅಂತ ದಿನ ಕೊರಗ್ತಿದ್ದೀವಿ ಕಂದ. ಇನ್ನೊಂದು ಮಾತು, ತುಂಬ ದಿನದಿಂದ ನಿನ್ನ ಜೊತೆಗೆ ಈ ವಿಷಯ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದರೆ ನಿನ್ನಮ್ಮ ಏನೇನೋ ಹೇಳಿ ಜಗಳ ಆಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾ ಇದ್ದಾಳೆ. ನೋಡು ಆರು, ನಾನು ಹೇಳೋ ಮಾತನ್ನು ಈಗಲೇ ತಟ್ಟಂತ ಕೇಳಬೇಕು ಅಂತಿಲ್ಲ. ಆರಾಮಾಗಿ ಕೂತು ಯೋಚಿಸಿ ಆಮೇಲೆ ನಿನ್ನ ಅಭಿಪ್ರಾಯ ತಿಳಿಸು. ಈಗ ಕಾಲ ಮೊದಲಿನಂತಿಲ್ಲ. ಯಾವುದೋ ಮೋಸಗಾರನ ಜಾಲಕ್ಕೆ ಬಿದ್ದ ಕಾರಣಕ್ಕೆ ನೀನ್ಯಾಕೆ ಹೀಗೆ ಒಂಟಿಯಾಗಿ ಜೀವನ ಪೂರ ಶಿಕ್ಷೆ ಅನುಭವಿಸ್ಬೇಕು? ಯಾರಾದರೂ ಒಳ್ಳೆ ಹುಡುಗ ಸಿಕ್ಕರೆ ನೀನ್ಯಾಕೆ ಮದುವೆ ಆಗಿ ಒಂದು ಸುಂದರ ಬದುಕನ್ನು ಮತ್ತೊಮ್ಮೆ ಶುರು ಮಾಡಬಾರ್ದು? ಚಿಂಟುಗೂ ಸಹ ತಂದೆ ಪ್ರೀತಿ ಸಿಗತ್ತೆ ಎಂದರು ಕುಮಾರ್. ಅಪ್ಪನ ಮಾತು ಕಿವಿಗೆ ಬೀಳುತ್ತಲೇ ಎದ್ದು ನಿಂತು ಉತ್ತರ ಕೊಡುವುದಿರಲಿ ಅವರೆಡೆಗೆ ನೋಡದೆಯೇ ತನ್ನ ರೂಮ್ ಸೇರಿದ ಹುಡುಗಿ ಬಾಗಿಲನ್ನು ಹಾಕ್ಕೊಂಡ್ಬಿಟ್ಲು. ಎಷ್ಟು ಸಲ ಬಡ್ಕೊಂಡೆ ನಮ್ಮ ಆರು ಎದುರಿಗೆ ಮದುವೆ ವಿಷಯ ಮಾತಾಡಬೇಡಿ ಅಂತ. ಆದರೆ ನಿಮಗೆ ನಿಮ್ಮದೇ ಹಠ. 4 ವರ್ಷದ ಹಿಂದೆ ನಾನು ಹಠ ಮಾಡಿ ತಪ್ಪು ಮಾಡಿದೆ. ಈಗ ನೀವು ಹಠ ಮಾಡಿ ಮತ್ತೆ ಮಗಳ ಮನಸ್ಸಿಗೆ ನೋವು ಕೊಡಿ. ನಮ್ಮಿಬ್ಬರನ್ನ ಅಪ್ಪ ಅಮ್ಮನಾಗಿ ಪಡೆದ ಕರ್ಮಕ್ಕೆ ಆರು ಜೀವನ ಪೂರ್ತಿ ಒಂದಿಲ್ಲೊಂದು ನೋವಿನಿಂದ ಒದ್ದಾಡಲಿ. ಕಟುವಾಗಿ ಮಾತನಾಡಿ ಎದ್ದು ಹೋಗಿ ಮಗಳ ರೂಮಿನ ಕದ ತಟ್ಟಿದ್ರೆ, ಮಗು ಮಲಗಿದೆ, ಪ್ಲೀಸ್ ತೊಂದರೆ ಕೊಡಬೇಡಿ ಎಂದು ಹೇಳಿದ ಹುಡುಗಿಯ ಧ್ವನಿಯಲ್ಲಿ ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ ಅನ್ನೋದು ಜಲಜಾ ಅವರ ಗಮನಕ್ಕೆ ಬಂತು. ಗಂಡನ ಮೇಲೆ ಮತ್ತಷ್ಟು ಕೋಪ ಮಾಡಿಕೊಂಡು ಇನ್ನೇನು ರೇಗುವವರಿದ್ದರು. ಅಷ್ಟರಲ್ಲಿ ಮನೆಯ ಡೋರ್ ಬೆಲ್ ಸದ್ದಿಗೆ ಬಾಗಿಲ ಕಡೆಗೆ ಹೆಜ್ಜೆ ಹಾಕುತ್ತಲೇ ಗಂಡನನ್ನು ಗುರಾಯಿಸಿಕೊಂಡು ನೋಡಿದರು. ಬಾಗಿಲು ತೆರೆದ ಜಲಜಾ ಅವರಿಗೆ ಕಣ್ಣೆದುರಿಗೆ ನಿಂತಿರುವ ತನ್ನ ಅಣ್ಣ ಅತ್ತಿಗೆಯನ್ನು ಕಂಡು ನಿಂತ ನೆಲವೇ ಕುಸಿದ ಅನುಭವ ಆಯಿತು. ಅಣ್ಣ, ನೀನಾ?
ಅವಡುಗಚ್ಚಿ ತಮ್ಮ ಕೋಪ ಬೇಸರವನ್ನು ಹೇಗೆ ಹೊರಹಾಕಬೇಕೆಂದು ತೋಚದೆ ಗಂಡನ ಕಡೆಗೆ ತಿರುಗಿ ನೋಡಿದ್ರೆ ಕುಮಾರ್ ಅವರು ಸಹ ಅವಕ್ಕಾಗಿ ಬಾಗಿಲ ಕಡೆಗೆ ಬಂದು ನಿಂತಿರುವ ಅತಿಥಿಗಳನ್ನು ನೋಡ್ತಾ ಸುಮ್ಮನೆ ನಿಂತುಬಿಟ್ರು. ಕ್ಷಣ ಕಾಲದ ಮೌನದ ನಂತರ ಆಘಾತದಿಂದ ಸುಧಾರಿಸಿಕೊಂಡಂತೆ ನಿಟ್ಟುಸಿರು ಬಿಟ್ಟ ಕುಮಾರ್, ನಮ್ಮ ಮಗಳ ಮನೆ ಬಾಗಿಲವರೆಗೆ ಬಂದಿರೋ ನಿಮ್ಮ ಉದ್ದೇಶ ಏನು? ಅವರ ಧ್ವನಿಯಲ್ಲಿ ಕೋಪ ಬೆರೆತಿರುವುದು ಸ್ಪಷ್ಟವಾಗಿ ಗೋಚರಿಸಿತ್ತು. ನಮ್ಮ ಮಗನ ಮದುವೆಗೆ ನಿಮ್ಮನ್ನು ಆಹ್ವಾನಿಸೋಣ ಅಂತ ಬಂದ್ವಿ. ಏನಮ್ಮ ಜಲಜಾ, ಇಂಥ ಒಳ್ಳೆ ಅಪಾರ್ಟ್ಮೆಂಟ್ನಲ್ಲಿ ಮನೆ ಕೊಂಡ್ಕೊಂಡು ನಮಗೊಂದು ಮಾತು ತಿಳಿಸದೆ ಶಿಫ್ಟ್ ಆಗಿದ್ದಿರಲ್ಲ, ಇದು ಸರಿನಾ? ಅಣ್ಣ ಅತ್ತಿಗೆಗೆ ಒಂದು ಮಾತು ತಿಳಿಸ್ಬೇಕು ಅಂತಲೂ ಅನ್ನಿಸ್ಲಿಲ್ವಾ? ಹೋಗಲಿ, ನಿನ್ನ ತಾಯಿಗಾದರೂ ಒಂದು ಮಾತು ಇಂಥ ಕಡೆ ಇದ್ದೀನಿ ಅಂತ ತಿಳಿಸೋದು ಬೇಡವಾ? ಪಾಪ, ವೃದ್ಧಾಶ್ರಮದಲ್ಲಿ ದಿನ ಮಗಳು ಎಲ್ಲಿದ್ದಾಳೋ ಅಂತ ಕಣ್ಣೀರು ಹಾಕ್ಕೊಂಡು ಕೊರಗ್ತಾ ಇರ್ತಾರಂತೆ ಎಂದು ಹೇಳಿ ಗಂಡನ ಕಡೆಗೆ ಕೋಪದ ನೋಟ ಬೀರಿ, ನೋಡ್ರಿ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅದೇನೂ ಮಾಡದ್ನಂತಲ್ಲ, ಹಾಗೆ ಇವರಿಗೂ 2 ಬೆಡ್ರೂಮ್ ಮನೆ ತೆಗೆದುಕೊಂಡಿರೋದಕ್ಕೆ ಇಷ್ಟೊಂದು ಕೊಬ್ಬಂದ್ಬಿಟ್ಟಿದೆ. ಅದಕ್ಕೆ ಹಳೆ ಕಹಿ ಘಟನೆ ಮರೆತು ಇವ್ರ ಮನೆ ಬಾಗಿಲಿಗೆ ಮಗನ ಮದುವೆಗೆ ಕರೆಯೋಕೆ ಬಂದರೆ ಒಳಗೂ ಕರೀದೆ ಇಲ್ಲೇ ಬಾಗಿಲಲ್ಲಿ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದ್ದಾರೆ. ಕೊಂಕು ಮಾತಾಡಿದ ಅತ್ತಿಗೆಯ ಕುತ್ತಿಗೆ ಇಸುಕುವಷ್ಟು ಕೋಪ ಬಂದಿತ್ತು ಜಲಜಾ ಅವರಿಗೆ. ಆದರೂ ಅತ್ತಿಗೆ ಮೇಲೆ ಕೈ ಮಾಡೋದು ತಪ್ಪು ಅಂತ ಕೋಪ ನಿಗ್ರಹಿಸಿಕೊಂಡು, ನೀವು ನಿಮ್ಮ ಗಂಡ ಎಂದೋ ನಮ್ಮ ಪಾಲಿಗೆ ಸತ್ತೋಗಿದ್ದೀರಾ. ನೋಡಿ ಅತ್ತಿಗೆ, ಮಾಡೋದೆಲ್ಲ ಮಾಡಿ ಈಗ ಹಳೆ ಸಂಬಂಧಗಳನ್ನು ಹೇಳಿಕೊಂಡು ಮನೆ ಬಾಗಿಲಿಗೆ ಬಂದರೆ ಎಲ್ಲನೂ ಮರೆತು ಮತ್ತೆ ನಿಮ್ಮ ಜೊತೆ ಸಂಬಂಧ ಬೆಸ್ಕೊಳ್ಳೋದಕ್ಕೆ ನೀವೇ ನಮಗೆ ಸಣ್ಣ ನೋವು ಕೊಟ್ಟಿಲ್ಲ. ದಯವಿಟ್ಟು ಕೈ ಮುಗಿತೀನಿ. ಆರುಷಿ ಕಣ್ಣಿಗೆ ನೀವುಗಳು ಕಾಣಿಸ್ಕೊಳ್ಳೋ ಮೊದಲು ಇಲ್ಲಿಂದ ಹೊರಟು ಹೋಗಿ. ಧ್ವನಿ ಏರಿಸಿ ರೇಗಿದ್ರು. ಕಿಶೋರಿಯವರು ಅಲುಗಾಡದೆ ಬಾಗಿಲಲ್ಲೇ ನಿಂತು, ಹೌದು, ಆರುಷಿ ಏನು ಕೆಲಸ ಮಾಡೋದು? ಇಷ್ಟು ಕಡಿಮೆ ಟೈಮ್ನಲ್ಲಿ ಇಂಥ ಮನೆಯನ್ನು ಖರೀದಿ ಮಾಡಿದ್ದಾಳಲ್ಲ ಅಂತ ಆರುಷಿ ನಡತೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಪ್ರಶ್ನೆ ಮಾಡಿದರು. ಕುಮಾರ್ ಅವರಿಗೆ ಕೋಪ ಕೆರಳಿಬಿಟ್ಟಿತ್ತು. ನೇರ ಬಂದಿದ್ದೇ ಕಿಶೋರಿಯವರ ಕಪಾಳಕ್ಕೆ ಹೊಡೆಯಲು ಕೈ ಎತ್ತಿದ್ರೆ ಮುರಳಿಯವರು ಕುಮಾರ್ ಅವರ ಕೈ ಹಿಡಿದು ತಡೆದವರು, ಕುಮಾರ್, ನೀನೇನು ಮಾಡ್ತಾ ಇದ್ದೀಯ ಅನ್ನೋ ಪರಿಜ್ಞಾನ ಆದರೂ ಇದೆಯಾ ಎಂದು ಅಬ್ಬರಿಸಿದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.